ರೇಣುಕಾಸ್ವಾಮಿ ಕೊಲೆ ಕೇಸ್ನ ನಿಗೂಢ ವ್ಯಕ್ತಿ ಪತ್ತೆಯಾಗಿರೋದು ಪೊಲೀಸರು ನ್ಯಾಯಾಲಯಕ್ಕೆ ತಿಳಿಸಿದಂತ ಕಾಣದ ವ್ಯಕ್ತಿ ಪತ್ತೆಯಾಗಿದ್ದಾರೆ. ಕೊಲೆ ನಡೆದಂತ ಸ್ಥಳಕ್ಕೆ ಕಾಣದ ವ್ಯಕ್ತಿಯೋರ್ವ ಬಂದಿದ್ದ. ಈತ ಯಾರು ಅನ್ನೋದು ಪ್ರದೋಷ್ಗೆ ಮಾತ್ರ ಗೊತ್ತಿತ್ತು. ಈಗ ಆತ ಯಾರು ಅನ್ನೋದನ್ನ ಪತ್ತೆ ಮಾಡಿದ್ದಾರೆ ಪೊಲೀಸರು. ಕೊಲೆ ನಡೆದ ಸ್ಥಳಕ್ಕೆ ಬಂದಿದ್ದವನು ಕಾರ್ತಿಕ್ ಪುರೋಹಿತ್. ಈತನೇ ಪ್ರದೋಷ್ ಜೊತೆ ಬಂದಿರುವಂಥದ್ದು. ಕೊಲೆ ನಡೆದಂಥ ಜಾಗಕ್ಕೆ ಈತ ಕೂಡ ಬಂದಿದ್ದಾನೆ. ರೇಣುಕಾಸ್ವಾಮಿ ನಿಗೂಢ ಕೊಲೆ ಸಂಬಂಧಪಟ್ಟ ಹಾಗೆ ಈಗ ಮತ್ತೊಬ್ಬ ವ್ಯಕ್ತಿ ಏನು ನಾಪತ್ತೆ ಆಗಿದ್ದಂಥ ವ್ಯಕ್ತಿ ಯಾರು ಏನು ಅನ್ನೋದು ಗೊತ್ತಾಗಿದೆ. ಈಗ ಸದ್ಯ ಕಾರ್ತಿಕ್ಗೆ ನೋಟಿಸ್ ನೀಡಿರುವಂಥ ಪೊಲೀಸರು ಆತ ಕೂಡ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಸೊ ಪ್ರದೋಷ್ ಸೂಚನೆ ಮೇರೆಗೆ ಈತ ಕಾರ್ತಿಕ್ ಅನ್ನುವ ವ್ಯಕ್ತಿ ಬಂದಿದ್ದ ಅನ್ನೋದು ಗೊತ್ತಾಗಿದೆ. ಸೊ ಈ ಗ್ಯಾಂಗ್ ಏನಿದೆ ಅದರಲ್ಲಿ ಸಂಖ್ಯೆಗಳಿಗೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಯಾರ್ಯಾರು ಇದ್ರು, ಜೊತೆಗೆ ಯಾರು ಪರೋಕ್ಷವಾಗಿ ಸಹಾಯ ಮಾಡಿರುವಂಥ ಅನುಮಾನ ಇದೆ. ಕೊಲೆ ಸ್ಥಳಕ್ಕೆ ಕಾಣದ ವ್ಯಕ್ತಿಯೊಬ್ಬ ಬಂದಿದ್ದ, ಕೊಲೆ ಆದಂಥ ಸ್ಥಳಕ್ಕೆ ಅನ್ನೋದು ಯಾರು ಅನ್ನೋದು ಗೊತ್ತಾಗಿದೆ. ಇನ್ನು ಪ್ರದೋಷ್ ಸೂಚನೆ ಮೇರೆಗೆ ಸ್ಪಾಟ್ಗೆ ಬಂದಿದ್ದ ಕಾರ್ತಿಕ್. ಕೊಲೆ ಸ್ಥಳದಿಂದ ಪ್ರದೋಷ್ನನ್ನ ಕಾರಲ್ಲಿ ಕರೆದೊಯ್ದಿದ್ದ ಕಾರ್ತಿಕ್. ಸದ್ಯ ಕಾರ್ತಿಕ್ಗೆ ನೋಟಿಸ್ ನೀಡಿರುವಂಥ ಪೊಲೀಸರು ಎಂದು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ. ನೋಟಿಸ್ ನೀಡಿದ ನಂತರ ಎಸ್ಕೇಪ್ ಆಗಿರುವಂತಹ ಕಾರ್ತಿಕ್. ನೋಟಿಸ್ ನೀಡಿದ ಮೇಲೆ ಈತ ಎಸ್ಕೇಪ್ ಆಗಿದ್ದಾನೆ. MLA ಬಳಿ ಈತ ಕೆಲಸ ಮಾಡ್ತಾ ಇರುವಂತದ್ದಾಗಿದೆ. ಪುರೋಹಿತ್ MLA ರವಿ ಸುಬ್ರಹ್ಮಣ್ಯ ಕಚೇರಿಯಲ್ಲಿ ಕೆಲಸ. ಸೊ ಇದು ಕಾರ್ತಿಕ್ ಅನ್ನುವ ಯುವಕ ಅಲ್ಲಿ ಪ್ರದೋಷ್ ಜೊತೆ ಬಂದಿದ್ದ. ಜೊತೆಗೆ ಪ್ರದೋಷ್ ಸೂಚನೆ ಮೇರೆಗೆ ಆತ ಅಲ್ಲಿ ಬಂದಿರೋದು ಅಂತ ಕೂಡ ಗೊತ್ತಾಗಿದೆ. ಕೊಲೆ ಸ್ಥಳದಿಂದ ಪ್ರದೋಷ್ನನ್ನ ಕಾರಲ್ಲಿ ಕರೆದೊಯ್ದಿದ್ದ ಕಾರ್ತಿಕ್. ಸದ್ಯ ಕಾರ್ತಿಕ್ಗೆ ನೋಟಿಸ್ ನೀಡಿದ್ದಾರೆ ಪೊಲೀಸರು. ಆತ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಇನ್ನು ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಒಂದು ಕೇಸ್ ಸಂಬಂಧಪಟ್ಟ ಹಾಗೆ ಪವಿತ್ರ ಸ್ನೇಹಿತೆ ಸಮತಾಗೂ ಕೂಡ ನೋಟಿಸನ್ನು ಜಾರಿ ಮಾಡಲಾಗಿದೆ. ಸೊ ಜೈಲು ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಬೇರೆಯವರು ಇದರಲ್ಲಿ ಪರೋಕ್ಷವಾಗಿ ಅವರು ಕೂಡ ಭಾಗವಹಿಸಿರಬಹುದು ಅನ್ನೋ ಅನುಮಾನ ಇರೋದ್ರಿಂದ ಈಗ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಪವಿತ್ರ ಸ್ನೇಹಿತೆ ಸಮತಾಗೂ ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ. ಈಗ ಆರೋಪಿಯೊಬ್ಬನಿಗೆ ಹಣದ ಸಹಾಯ ಮಾಡಿರುವಂಥ ಆರೋಪ ಇವರ ಮೇಲಿದೆ. ಬೆಂಗಳೂರಿನ ಪ್ರಭಾವಿ ಶಾಸಕನ ಕಾರು ಚಾಲಕನಿಗೂ ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ ಕಾರ್ತಿಕ್ ಪುರೋಹಿತ್. ಸೊ ಆತನಿಗೆ ಈಗ ನೋಟಿಸನ್ನು ಕೊಟ್ಟಿರೋದು ಕಾರ್ ಚಾಲಕ. ಇನ್ನು ಸಮತಾ ಅನ್ನೋರು ಆರೋಪಿಯೊಬ್ಬನಿಗೆ ಹಣ ಸಹಾಯವನ್ನು ಮಾಡಿದ್ದಾರೆ ಅಂತ. ಆದರೆ ನಿಜಕ್ಕೂ ಇಂಥ ಒಂದು ಹತ್ಯೆ ಅಥವಾ ಇಂಥ ಒಂದು ಘಟನೆ ಸಂಬಂಧಪಟ್ಟಾಗ ಅವ್ರು ಹಣ ಕೊಟ್ರ ಅಥವಾ ಬೇರೆ ಏನಾದರೂ ಕಾರಣ ಕೊಟ್ಟು ಈ ಆರೋಪಿಗಳಲ್ಲೊಬ್ಬ ಏನೀಗ ಸಹಾಯ ಪಡೆದಿದ್ದಾನೆ ಆತ ಬೇರೆ ಏನಾದರೂ ರೀಸನ್ ಕೊಟ್ಟಿದ್ದ ಅನ್ನೋದ್ರ ಬಗ್ಗೆ ಪೊಲೀಸರು ಕರೆಸಿ ವಿಚಾರಣೆ ನಡೆಸ್ತಾರೆ. ಸೊ ಆರೋಪಿ ಪ್ರದೋಷ್ಗೆ ಆಪ್ತನಾಗಿರುವಂಥ ಕಾರ್ತಿಕ್ ಪುರೋಹಿತ್ ಈತನನ್ನು ಕೂಡ ಈಗ ಈತನಿಗೂ ನೋಟಿಸನ್ನು ಕೊಡಲಾಗಿದೆ. ಯಾವಾಗ ಇವರೆಲ್ಲ ಅಂದರಾದರೂ ಆತ ಸಿಕ್ಕಿರಲಿಲ್ಲ. ಪೊಲೀಸರಿಗೂ ಕೂಡ ಗೊತ್ತಾಗಿರಲಿಲ್ಲ ಯಾರು ಬಂದಿದ್ದು ಅಂತ. ಸಾಲದ ಸುಳಿಯಿಂದ ಕೊಲೆ ಕೇಸ್ಗೆ ಕಾರ್ತಿಕ್ ಎಂಟ್ರಿ. ಕಾರ್ತಿಕ್ಗೆ ಸಾಲದ ವಿಚಾರ ಇದ್ದಿದ್ದು, ಸಾಲ ಇದ್ದಂಥ ವಿಚಾರ ಅದು ದೀಪಕ್ಗೆ ಗೊತ್ತಿತ್ತು. ಹೀಗಾಗಿ ಕಾರ್ತಿಕ್ ಶರಣಾಗೋದಕ್ಕೆ ಸುಲಭವಾಗಿ ಸಿಕ್ಕಿದ್ದ. 5 ಲಕ್ಷ ಸಾಲ ಮಾಡ್ಕೊಂಡಿದ್ದ ಈ ಕಾರ್ತಿಕ್. ಸಾಲ ಕೊಟ್ಟವರು ಶೆಡ್ ಬಳಿಗೆ ಬಂದಿದ್ದು ಗೊತ್ತಿತ್ತು. ಕಾರ್ತಿಕ್ಗೆ ಅಮೌಂಟ್ ಆಫರ್ ಮಾಡಿದ್ದ ದೀಪಕ್, ನನಗೆ 10 ಲಕ್ಷ ಕೊಡ್ತೀವಿ, ನಿನ್ನ ತಾಯಿಗೆ 5 ಲಕ್ಷ ಕೇಸ್ನಲ್ಲಿ ಬೇಲ್ ಮಾಡಿಸುವಂತ ಜವಾಬ್ದಾರಿ ನಂದು, ನಿನ್ನ ತಾಯಿಗೆ 5 ಲಕ್ಷ ಕೊಡ್ತೀನಿ, ಹಾಗೇನೆ ಕೇಸ್ನಲ್ಲಿ ಬೇಲ್ ಆಗೋ ರೀತಿಯಾಗಿ ಮಾಡುವಂತ ಜವಾಬ್ದಾರಿ ನಮ್ಮದು ಅಂತ ಹೇಳಿದ್ರು. ತಿಂಗಳಿಗೆ 30,000 ಸಂಬಳ ಕೊಡುತ್ತೀವಿ ಅಂದಿದ್ರು. ಶೆಡ್ನಲ್ಲಿಯ ಕೆಲಸಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ, ಬಂದ್ಬಿಡು ನೀನು ಅಂತ ಆಫರ್ ಕೂಡ ಕೊಟ್ಟಿದ್ರು ಆತನಿಗೆ. ಶೆಡ್ನಲ್ಲಿಯೇ ಕೆಲಸಕ್ಕೆ ಸೇರಿಸ್ಕೊಳ್ತೀವಿ ಅನ್ನೋ ಆಫರ್ ಕೂಡ ಬಂದಿತ್ತು. ದೀಪಕ್ನ ಎಲ್ಲಾ ಮಾತಿಗೆ ಒಪ್ಪಿಕೊಂಡಿದ್ದಂತ ಕಾರ್ತಿಕ್. ಸೊ ಕಾರ್ತಿಕ್ಗೆ ಸಾಲ ಇದ್ದ ವಿಚಾರ ದೀಪಕ್ಗೆ ಗೊತ್ತಿತ್ತು. ಹಾಗಾಗಿನೇ ಈತನೇ ಸರಿಯಾದಂಥ ವ್ಯಕ್ತಿ. ಯಾಕಂದರೆ ಹೇಗೂ ಈತನಿಗೆ ಹಣದ ಅವಶ್ಯಕತೆ ಇದೆ. ಸೊ ಆ ಕಾರಣಕ್ಕೆ ಇಲ್ಲಿ ಆಫರ್ ನೀಡಲಾಗಿತ್ತು ಅನ್ನೋದು. ನಮ್ಮ ಕ್ರೈಮ್ ಹೆಡ್ ಕಿರಣ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಕಿರಣ್, ಇದೀಗ ನಾಪತ್ತೆ ಆಗಿದ್ದಂಥ ಒಬ್ಬ ವ್ಯಕ್ತಿ ಯಾರು ಬಂದು ಹೋಗಿದ್ದ ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ಇತ್ತು. ಅದಕ್ಕೆ ಕೂಡ ಒಂದು ಕ್ಲಾರಿಟಿ ಸಿಗ್ತಾ ಇದೆ. ಹಾಗೇನೆ ಈ ಸಮತಾ ವಿಚಾರ, ಆರೋಪಿಯೊಬ್ಬನಿಗೆ ಫಿನಾನ್ಷಿಯಲಿ ಹೆಲ್ಪ್ ಮಾಡಿದ್ದಾರೆ ಅನ್ನೋದು. ಹಾಗೇನೆ ಈ ಕಾರ್ತಿಕ್ ಪುರೋಹಿತ್ ಏನಿದ್ದಾರೆ ಆತನನ್ನ ಇವರು ಅಪ್ರೋಚ್ ಮಾಡಿದ್ದು ಹೇಗೆ ಅಂತ, ಯಾವ ಕಾರಣಕ್ಕೆ ಅಂತ?
ಅವಿನಾಶ್, ಮುಖ್ಯವಾಗಿ ಕೆಲವೊಂದು ಪ್ರಶ್ನೆಗಳಿಗೆ ನ್ಯಾಯಾಲಯಕ್ಕೂ ಕೂಡ ತನಿಖಾಧಿಕಾರಿಗಳು ಸೇರಿದ ಏನು ಕೊಟ್ಟಿದ್ರು ರಿಮೈಂಡ್ ಅಪ್ಲಿಕೇಶನ್, ಕೆಲವೊಂದು ಉತ್ತರಗಳನ್ನ ಪಡಿಬೇಕಾಗಿದೆ. ಈ ತನಿಖೆ ಇನ್ನೂ ಕೂಡ ಭಾಳ ಒಂದು ಡೀಪಾಗಿ ಹೋಗಬೇಕಾಗಿದೆ. ಬೇರೆ ಬೇರೆ ಕಾಣದ ಕೈಗಳು ಕೂಡ ಈ ಪ್ರಕರಣದಲ್ಲಿ ಮುಚ್ಚಾಕೋಕ್ಕೆ ಸಾಕಷ್ಟು ಪ್ರಯತ್ನ ನಡೆದಿದೆ ಅನ್ನೋದನ್ನು, ಆಮೇಲೆ ಸಾಕ್ಷಿಗಳನ್ನು ಕೂಡ ಮುಚ್ಚಾಕೋಕ್ಕೆ ಪ್ರಯತ್ನ ನಡೀತಿದೆ ಅಂತಲೂ ಕೂಡ ರಿಮೈಂಡ್ ಅಪ್ಲಿಕೇಶನಲ್ಲಿ ತನಿಖಾಧಿಕಾರಿಗಳು ಕೋರ್ಟ್ಗೆ ತಿಳಿಸಿದರು. ಅದರಂತೆ ಅವತ್ತು ಶೆಡ್ಡಿಗೆ ಯಾರು ಬಂದಿದ್ರು, ಆ ಪ್ರದೋಷ್ ಜೊತೆ ಬಂದಂಥ ವ್ಯಕ್ತಿ ಯಾರು ಆತ ಅನ್ನೋದನ್ನು ಪ್ರಶ್ನೆ ಏನು ಹುಡುಕಾಟ ಮಾಡ್ತಾರೆ. ಅಂತಿಮವಾಗಿ ಅದಕ್ಕೆ ಉತ್ತರವೂ ಕೂಡ ಸಿಕ್ಕಿದೆ. ಆತ ಕಾರ್ತಿಕ್ ಪುರೋಹಿತ್ ಅಂತ. ಆತ ಶಾಸಕರಾದ ರವಿ ಸುಬ್ರಹ್ಮಣ್ಯ ಅವರ ಕಚೇರಿಯಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ. ಆತ ನೇರವಾಗಿ ಶೆಡ್ಡಿಗೆ ಕೊಲೆ ಆದ ಘಟನೆ ಆದಂಥ ಸ್ಥಳಕ್ಕೆ ಬರ್ತಾನೆ. ನಂತರ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಇರ್ತಾನೆ. ಅದಾದಮೇಲೆ ಪ್ರದೋಷ್ನ ಕಾರಲ್ಲಿ ಕರ್ಕೊಂಡು ಅಲ್ಲಿಂದ ಹೋಗಿರ್ತಾನೆ. ಅವನಿಗೂ ಕೂಡ ಈಗ ಕಾರ್ತಿಕ್ ಪುರೋಹಿತ್ಗೂ ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ, ಬರಬೇಕಾಗಿತ್ತು ಅಂತ. ಇದಲ್ದಲ್ಲೇ ಕೂಡ ಇನ್ನೊಂದು ಮುಖ್ಯ ವಿಚಾರ ದೀಪಕ್ ವಿಚಾರ ಬಂತು. ಈ ಪ್ರಕರಣದಲ್ಲಿ ಮತ್ತೊಬ್ಬ ಆರೋಪಿ ದೀಪಕ್ ವಿಚಾರ. ಈ ದೀಪಕ್ ಕಿರಣ್, ಹಾಗೆ ಸಂಪರ್ಕದಲ್ಲಿ ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ದೀಪಕ್ ಉಳಿಸೋದಕ್ಕೆ ಪ್ರಭಾವಿಗಳಿಂದ ಒತ್ತಡ ಕೇಳಿಬಂದಿದೆ ಅಂತ, ಒತ್ತಡ ಬಿದ್ದಿದೆ ಅಂತ. ಪ್ರಭಾವಿ ಶಾಸಕರ ತಂಗಿ ಮಗಳ ಗಂಡ ಆಗಿರುವಂತಹ ದೀಪಕ್ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರುವಂತಹ ಶಾಸಕ, ಮಾಜಿ ಸಚಿವ ಹಾಗೂ ಶಾಸಕರಿಂದ ಇನ್ನಿಲ್ಲದಂತ ಪ್ರಯತ್ನ ಆಗ್ತಿದೆ. ಪೊಲೀಸರ ಮೇಲೆ ಪ್ರಭಾವಿಯಿಂದ ಒತ್ತಡ ಹೇರುವಂತ ಯತ್ನ ಆಗ್ತಿದೆ ಅನ್ನೋದು. ಕೊಲೆ ಕೇಸ್ನಲ್ಲಿ 13ನೇ ಆರೋಪಿ ಆಗಿರುವಂತಹ ದೀಪಕ್. ಕಿರಣ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಇದ್ರು. ಕಿರಣ್, ಇದೀಗ ದೀಪಕ್ ಅನ್ನುವ ಆರೋಪಿಯನ್ನ, ಆತನನ್ನ ಉಳಿಸುವಂತಹ ಪ್ರಯತ್ನ ಅಥವಾ ಆತನನ್ನ ಕೇಸ್ನಿಂದ ಹೊರತರುವಂತಹ ಪ್ರಯತ್ನ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಿದೆ ಅನ್ನೋದು. ಸೊ ಏನಾಗ್ತಿದೆ ಅಂತ ಇವತ್ತಿನ ವಿಚಾರದಲ್ಲಿ? ಅವಿನಾಶ್, ಈ ಪ್ರಕರಣದ 13ನೇ ಆರೋಪಿ ದೀಪಕ್ ಅನ್ನು ಕೂಡ ಹೊರಗಡೆ ತರಬೇಕು, ಈ ಪ್ರಕರಣದಲ್ಲಿ ಒಬ್ಬ ಮುಖ್ಯ ಸಾಕ್ಷ್ಯಾಧಾರನಾಗಿ ಮಾಡ್ಕೋಬೇಕು ಅನ್ನೋದು ಭಾಳಷ್ಟು ಫಸ್ಟ್ ಡೇ ಇಂದನೂ ಕೂಡ ಒತ್ತಡವನ್ನು ಆಗ್ತಾ ಇದ್ರು. ಅದಾಗೆ ಈತ ಅಲ್ಲಿ ಏನು ಹೇಳ್ತೀವಿ, ಶಾಸಕರಾದ ಮುನಿರತ್ನ ಅವರ ತಂಗಿಯ ಮಗಳ ಗಂಡ, ಆತನನ್ನು ಈ ಪ್ರಕರಣದಿಂದ ಹೊರಗಡೆ ತರಬೇಕು ಅನ್ನೋದು ಕೂಡ ಭಾಳಷ್ಟು ಆಯಿತು. ಯಾಕೆಂದರೆ ಆತನ ಇನ್ವಾಲ್ವ್ಮೆಂಟು ಫಸ್ಟ್ ಸ್ಟೇಜಲ್ಲಿ ಅಂದರೆ ಮೇಲ್ನೋಟಕ್ಕೆ ಎಲ್ಲೂ ಕೂಡ ಕಂಡು ಬರ್ದಿರಲಿಲ್ಲ, ಬರೀ ಅಲ್ಲಿ ವಿಟ್ನೆಸ್ ಆಗಿದ್ದ ಅನ್ನೋ ಕಾರಣಕ್ಕೆ. ಆದರೆ ತನಿಖೆ ಡೀಪಾಗಿ ಹೋಗ್ತಾ ಇದ್ದಂಗೆ ಆತನ ರೋಲ್ ಕೂಡ ಈ ಪ್ರಕರಣದಲ್ಲಿ ತನಗೆ, ಏಕೆಂದರೆ ಫಸ್ಟ್ ಸ್ಟೇಜಲ್ಲೂ ಕೂಡ ಆತನನ್ನು ಒಂದು ಮುಖ್ಯ ಸಾಕ್ಷ್ಯಾಧಾರ ಮಾಡಿಕೊಂಡು ಐ ವಿಟ್ನೆಸ್ ಆಗಿ ಮಾಡಿಕೊಂಡು 164 ಸ್ಟೇಟ್ಮೆಂಟ್ ಕೊಡಿಸ್ಬೇಕು ಅನ್ನೋದು ಕೂಡ ಒಂದು ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಯಿತು, ಅಪ್ರೂವರ್ ಆಗಿ ಮಾಡಿಕೊಂಡು. ಆದರೆ ನಂತರ ತನಿಖೆ ಹೋಗ್ತಾ ಡೀಪಾಗಿ ಹೋಗ್ತಾ ಇದ್ದಾಗ ದೀಪಕ್ಕನ ಪಾತ್ರ ಕೂಡ ಈ ಪ್ರಕರಣದಲ್ಲಿ ಭಾಳಷ್ಟು ಇರೋದು. ಯಾಕೆಂತಂದರೆ ಅಲ್ಲಿ ಒಂದು ಏನು ಸರೆಂಡರ್ ಆಗ್ತಾರೆ, ಕಾರ್ತಿಕ್ ಇರ್ಬೋದು, ಕೇಶವಮೂರ್ತಿ ಇರ್ಬೋದು, ಜೊತೆಗೆ ನಿಖಿಲ್ ನಾಯ್ಕ್, ಇವ್ರಿಗೆಲ್ಲರಿಗೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮ್ಯಾನೇಜ್ ಮಾಡೋದು, ಅಂದರೆ ಸರೆಂಡರ್ ಆಗೋಕ್ಕೆ ಒಂದು ದುಡ್ಡನ್ನು ಪ್ರದೋಷ್ ಕೊಟ್ಟರೂ ಕೂಡ ಅವ್ರಿಗೆ ಕನ್ವಿನ್ಸ್ ಮಾಡೋದ್ರಲ್ಲಿ ದೀಪಕ್ ಪಾತ್ರ ಕೂಡ ಇದೆ. ಅದರಲ್ಲೂ ಮುಖ್ಯವಾಗಿ ಕಾರ್ತಿಕ್ ಕೂಡ ಒಪ್ಪೋದಿಲ್ಲ. ಆತನಿಗೆ ನಿಮ್ಮ ತಾಯಿಗೆ 5 ಲಕ್ಷ ರೂಪಾಯಿ ಕೊಡ್ತೀನಿ, 10 ಲಕ್ಷ ರೂಪಾಯಿ ನೀನು ಇಟ್ಕೋ, ಉಳಿದಂತೆ ಕೇಸಿಗೆ ಬರುವಂಥ ಎಲ್ಲ ಬೇಲ್ದು ಎಲ್ಲವೂ ಕೂಡ ಮ್ಯಾನೇಜ್ ಮಾಡ್ತೀವಿ, ಜೊತೆಗೆ ನಂತರ ನೀನು ಶೆಡ್ಡಿಗೆ ಬಂದರೆ ಇಲ್ಲಿ ಬಂದು ಕೆಲಸ ಮಾಡ್ಕೊಂಡಿರು, ನಿಂಗೊಂದು ತಿಂಗಳು 30,000 ರೂಪಾಯಿ ಕೊಡ್ತೀವಿ. ಈ ಥರ ಎಲ್ಲವೂ ಕೂಡ ಡೀಲ್ ಆಗಿದೆ. ಕೊನೆಗೆ ಒಪ್ತಾ ಇದ್ದಾಗ ಆತನನ್ನು ಮೈಸೂರಿಗೆ ಕರ್ಕೊಂಡೋಗಿ ದರ್ಶನ್ ಮುಂದೆ ನಿಲ್ಲಿಸಿ ಅವ್ರಿಗೆ ಅಶೂರೆನ್ಸ್ ತಗೊಂಡ ಮೇಲೆ ಇವರು ಬಂದು ಸರೆಂಡರ್ ಆಗ್ತಾರೆ. ಹಾಗಾಗಿ ದೀಪಕ್ಕನ ಪಾತ್ರ ಬಹಳಷ್ಟು ಇರುವಂಥದ್ದು ಕೂಡ ಈ ತನಿಖೆಯಲ್ಲಿ ಇನ್ನು ಹೋಗ್ತಾ ಇದ್ದಂಗೆ, ಭಾಳಷ್ಟು ಆಳವಾಗಿ ಹೋಗ್ದಂಗೆ ಈ ಒಂದು ಅಂಶಗಳು ಕೂಡ ಸ್ಫೋಟಕ ಮಾಹಿತಿಗಳು ಈಗ ಹೊರಗಡೆ ಬರ್ತಾ ಇದೆ. ಅವಿನಾಶ್, ಧನ್ಯವಾದ ಕಿರಣ್.